ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾನುವಾರದ ವಿಡಿಯೋದಲ್ಲಿ ಜಿನ್ನು ಭಾಳ ಸೀರೆ ಬಂದಿದೆ. ತುಂಬ ಜನ ನೋಡಿ ಸಪೋರ್ಟ್ ಮಾಡಿದಿರಿ, ನೀವು ಕೂಡ ನೋಡಿ. ಮತ್ತು ಒಂದೇ ಒಂದು ಮಾತು ತಿಳಿಸ್ತೀನಿ, ಈ ವಿಡಿಯೋದಲ್ಲಿ ಬರೀ ಮಾತೇ ಇರುತ್ತೆ, ಸೀರೆನೂ ಇರುತ್ತೆ, ಈ ಎರಡೂ ಇರುತ್ತೆ. ಮಾತು ಬೇಡ ಅಂದವರು ಮ್ಯೂಟ್ ಮಾಡ್ಕೊಂಡು ನೋಡಿ. ನೀವು ಸುಮ್ಮನೆ ನೋಡೋಕೆ ನಿಮ್ಮ ಕೈಯಲ್ಲೇ ಮೊಬೈಲ್ ಇರುತ್ತೆ, ನಿಮ್ಮ ಕೈಯಲ್ಲೇ ರಿಮೋಟ್ ಇರುತ್ತೆ. ಕಡಿಮೆ ಮಾಡೋದಕ್ಕೆ ಎಷ್ಟು ಈಸಿ ಕೆಲಸ, ಅದನ್ನು ಕಾಮೆಂಟಲ್ಲಿ ಹೇಳಿ ತಿಳಿಸೋಂಥದ್ದು ಬೇಕಿಲ್ಲ. ಪ್ರೈಸ್ ಹೇಳಿ ಅಂತೀರಿ. ಪ್ರೈಸ್ ನಮ್ಮ ವಿಡಿಯೋದಲ್ಲಿ ಎಷ್ಟು ಸರಿ ಹೇಳಿದ್ದೀನಿ ನಾನು, ಪ್ರೈಸ್ ಹೇಳೋದಿಲ್ಲ ನಾವು ಅಂತ. ಪ್ರೈಸ್ ಬೇಕಾದವರು ಈಗ ನೋಡಿ, ಇದು 30-40 ಸೆಕೆಂಡಲ್ಲೇ ಬಂದ್ಬಿಡುತ್ತೆ ನಿಮ್ಗೆ ಈ ಮಾತು. ಪ್ರೈಸ್ ಬೇಕು ಅಂದವರು ಈ ವಿಡಿಯೋ ನೋಡಬೇಡಿ, ಅಲ್ಲಿಗೆ ಸ್ಟಾಪ್ ಮಾಡಿ, ಮುಂದಕ್ಕೆ ಇನ್ನು ಹೋಗಬೇಡಿ ನೀವು ವಿಡಿಯೋ ನೋಡೋದಕ್ಕೆ. ನಾನು ನನ್ನ ಸೀರೆಗಳು ನನ್ನ ಕಸ್ಟಮರು, ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಮಾಡ್ತಿರೋದು. ನೀವು ಯಾರೋ ಎಲ್ಲೋ ತೊಗೊಳ್ಳೋ ಅಂಥವ್ರು, ನಿಮಗೇನೋ ನಮ್ಮ ಕಡೆಯಿಂದ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಕಾಮೆಂಟ್ ಮಾಡ್ತೀರಿ. ದಯವಿಟ್ಟು ಕಾಮೆಂಟ್ ಮಾಡಬೇಡಿ. ನಿಮ್ಮ ಕಾಮೆಂಟ್ಗಳಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗೋದಿಲ್ಲ. ನಾನು ಇಷ್ಟೇ ಹೇಳೋದು, ಪ್ರೈಸ್ ಹೇಳೋದಿಲ್ಲ. ನೀವು ವಿಡಿಯೋನ ನೋಡೋದನ್ನು ನಿಲ್ಲಿಸ್ಕೊಳ್ಳಿ ಬೇಕಾದ್ರೆ ನೀವು. ನಾನು ಪ್ರೈಸ್ ಮಾತ್ರ ಹೇಳೋದಿಲ್ಲ. ನಮಗೆ ಆದ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಮಗೆ ಆದ ನಮ್ಮ ಅಂಗಡಿಗೆ ಬರೋವಂಥವ್ರು ಇದ್ದಾರೆ. ಇಷ್ಟು ಜನ ಇರಬೇಕಾದ್ರೆ ಅವ್ರಿಗೋಸ್ಕರ ನಾನು ಸೀರೆ ಬಗ್ಗೆ ಮಾಹಿತಿ ಕೊಡಲೇಬೇಕಾಗುತ್ತೆ. ಹಾಗಾಗಿ ಎಲ್ಲ ಸೀರೆಗಳ ಬಗ್ಗೆನೂ ನಾನು ಮಾಹಿತಿ ಕೊಡ್ತಾ ಇರ್ತೀನಿ. ದಯವಿಟ್ಟು ನಿಮಗೆ ನಾನು ಹೇಳ್ತಾ ಇರೋದು, ನೀವು ಯಾರು ಈ ವಿಡಿಯೋನ ಯಾರು ಕಮೆಂಟ್ ಮಾಡ್ತಾ ಇದ್ದೀರೋ, ಪ್ರೈಸ್ ಹೇಳಿ ಮಾಡಿ ವಿಡಿಯೋ, ಇಲ್ಲಾರೆ ನೀವು ಅನ್ನೆಸೆಸರಿ ನಿಮ್ಮ ಮಾತುಗಳು ಅಂತ ಯಾಕೆ ಹೇಳ್ತಾ ಇದ್ದೀರೋ, ಇವ್ರು ಯಾರು ನಮ್ಮ ವಿಡಿಯೋನ ದಯವಿಟ್ಟು ನೋಡೋಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಪ್ರತಿ ಬಾರಿ ನಿಮ್ಮ ಮೆಸೇಜ್ಗಳು ಚೆಕ್ ಮಾಡ್ತೀನಿ, ನೀವೇ ರಿಪ್ಲೈ ಮಾಡ್ತಾ ಇದ್ದೀರಿ, ಬೇರೆ ಯಾರೂ ಮಾಡ್ತಾ ಇಲ್ಲ. ನಿಮಗೆ ಯಾಕೆ ನಮ್ಮ ಮೇಲೆ ಅಷ್ಟು ಕೋಪ ಅಂತ ಗೊತ್ತಾಗಲ್ಲ. ನೈಕಾರರು 24 ವರ್ಷ ಬರೀ ಕೈಮಗ್ಗ ಕುಣಿಮಗ್ಗದಲ್ಲೇ ಕೂತ್ಕೊಂಡು ಕೆಲಸ ಮಾಡಿದ್ದೀನಿ ರೀ ನಾನು. ನನಗೆ ಬೇರೆಯವ್ರ ಹತ್ರ ಭಾಳ ಮಾತಾಡೇ ಇಲ್ಲ. ನಾನು ನಮ್ಮ ಅಮ್ಮ, ನಮ್ಮ ಅಕ್ಕ ತಂಗಿಯರು ಇಷ್ಟು ಜನನೇ ಮಾತಾಡಿ ಅಭ್ಯಾಸ. ಏನೋ ಒಂದು ಅವಕಾಶ ಬಂದಿದೆ ಯೂಟ್ಯೂಬಲ್ಲಿ ಮಾತಾಡಬೇಕು ಅಂತ ಹೇಳಿ ಮಾತಾಡ್ತಾ ಇರ್ತೀನಿ. ಆ ಮಾತುಗೂ ಅಡ್ಡ ಬರ್ತೀರಿ ನೀವು. ಯಾರು ಮಾತಾಡಿಸ್ತಾರೆ? ಈಗ ನೈಕಾರು ಈ ಸೀರೆ ತಯಾರು ಮಾಡೋ ನೈಕಾರನ್ನ ನೋಡಿ, ಈ ಸೀರೆ ತಯಾರು ಮಾಡೋ ನೈಕಾರೋ ಬಡ ನೈಕಾರ. ಈ ನೈಕಾರ ಕುಣಿಯಲ್ಲಿ ಕುತ್ಕೊಂಡು ಪ್ರತಿದಿನ 12 ಅವರ್ ತನ್ನ ಮನೆಯಲ್ಲೇ ಕೆಲಸ ಮಾಡ್ತಾನೆ. ಯಾರು ಚೆನ್ನಾಗಿದೆಯಾ ಅಂತ ಕೂಡ ಕೇಳೋದಿಲ್ಲ. ಏನೋ ನನಗೊಂದು ಅವಕಾಶ ಬಂದಿದೆ ನೈಕಾರನಿಗೆ, ನಾನು ಮಾತಾಡಿದ್ರೆ ಅದಕ್ಕೂ ನೀವೆಲ್ಲ ಮಾತು ಜಾಸ್ತಿ ಆಯಿತು ಅಂತಂದರೆ ನೋಡೋದನ್ನ ದಯವಿಟ್ಟು ನಿಲ್ಲಿಸಿ. ಈಗ ನನ್ನ ಸೀರೆಗಳನ್ನ ತುಂಬ ಸೀರೆ ತೋರಿಸ್ತೀನಿ ನಿಮಗೆ. ಸೀರೆಗಳು ನೋಡಿ. ಈಗ ಮಹಾನಟಿ ಸೀರೆ 2 ಸೀರೆ ಬಂದಿದೆ ಬೆಂಗಳೂರು ಅಂಗಡಿಯಲ್ಲಿ. ತುಂಬ ಜನ ಕೇಳೋವಂಥ ಸೀರೆ ಇದು, ಯಾವಾಗಲೂ ಕೇಳ್ತಾ ಇರ್ತಾರೆ. ಭಾಳ ಇರೋಲ್ಲ ನಮ್ಮ ಅಂಗಡಿಯಲ್ಲಿ ಈ ಸೀರೆ. ಇಲ್ಲಿ ನೋಡ್ಬೋದು ಸೀರೆನ ನೀವು, ಮಹಾನಟಿ ಸೀರೆ ಭಾಳ ಜನ ಕೇಳೋದು, ಜಲ್ದಿ ಸಿಗೋದಿಲ್ಲ. ಸ್ವಲ್ಪ 2Gನಲ್ಲಿ ಮಾಡೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇದೆ ಸೀರೆ. ಇದು ಕಡಿಮೆನಲ್ಲಿ ಮಾಡಿ ಅಂತಿದ್ದಾರೆ. ಆದರೆ ಈ ಸೀರೆ ತೊಗೊಂಡಿದ್ದವರು, ಸರ್ ದಯವಿಟ್ಟು ಇದನ್ನು ಕಡಿಮೆ ರೇಟಿಗೆ ಮಾಡಬೇಡಿ, ನಾವೆಲ್ಲ ತೊಗೊಂಡಿದ್ದೀವಿ ಅಂತಾರೆ. ನೋಡಿ, 2 ಕಲರ್ ನೋಡ್ಬೋದು. ಇಲ್ಲೊಂದು ಕಲರ್ ಬಂದಿದೆ. ಲಾಸ್ಟ್ ಟೈಮು ಇದರಲ್ಲಿ ಗ್ರೀನ್ ಇತ್ತು ಲಾಸ್ಟ್ ಟೈಮು. ಇದರಲ್ಲಿ ಈಗ ಮಿಕ್ಸ್ ಮಾಡೋದು ರೆಡ್ ಮಿಕ್ಸ್ ಮಾಡಿದ್ದೀವಿ. ನೋಡ್ಬೋದು ಸೀರೆ, ನೀವು 2 ಕಲರ್ನ ಕೂಡ ನೋಡ್ತಾ ಇದ್ದೀರಿ. ಏನು ಶನಿವಾರ ವೀಡಿಯೋ ಮಾಡಿದ್ರಿ, ಮತ್ತು ಈಗ ಭಾನುವಾರ ಮಾಡೋ ವೀಡಿಯೋದಲ್ಲಿ ಕೂಡ ನೀವು ಸೀರೆಗಳು ಹೊಸದು ಬಂದಿರುತ್ತಾ ಅಂತ ಅಂದ್ಕೊಳ್ಳೋ ಒಂದು ಡೌಟ್ ಬರ್ಬೋದು ನಿಮಗೆ. ನೀವು ನೋಡಿ, ನಿನ್ನೆ ವೀಡಿಯೋ ನೋಡಿದವ್ರು ಯಾರಾದರೂ ಇದ್ದರೆ ನೋಡಿ, ಈ ಸೀರೆಗಳು ಯಾರೂ ನೋಡಿರಲ್ಲ ನೀವು. ಇವತ್ತು ಇದು ಭಾನುವಾರ, ಶನಿವಾರ ಅಂಗಡಿಗೆ ಬಂದವರು ಕೂಡ ಈ ಸೀರೆಗಳು ಯಾರೂ ನೋಡಿರೋಲ್ಲ. ಅಷ್ಟು ಸೀರೆಗಳನ್ನ ನಾನು ತೋರಿಸೋ ಸೀರೆಗಳು. ಒಂದು ವೇಳೆ ನೋಡಿದರೆ ಅದು ಡಬಲ್ ಬಂದಿರುತ್ತೆ ಅಷ್ಟೇ. ಊರಿಂದ ಬರ್ಬೇಕಾದ್ರೆ ಆ ಸೀರೆ ಮಗ್ಗದಲ್ಲಿ 2ನೇ ಸೀರೆ ಬಂದಿರುತ್ತೆ. ಬಿಟ್ಟರೆ ಈ ಅವನ್ನೇ ಹಳೆ ಸೀರೆನ, ಕಬೋರ್ಡಲ್ಲಿರೋ ಸೀರೆನ ಯಾವುದೂ ತೋರಿಸಿರೋಲ್ಲ ನಾವು. ಇಲ್ಲಿ ನೋಡ್ಬೋದು, ಈ ಚೆಕ್ಸಲ್ಲಿ ಪಲ್ಲು ಕೂಡ ನೋಡ್ಬೋದು. ಬ್ಲೌಸ್ ಎಲ್ಲ ಬ್ಲ್ಯಾಕ್, ನಿಮಗೆ ಇದೇ ಬ್ಲೌಸ್ ಇರುತ್ತೆ. ತುಂಬ ಸೀರೆ ತೋರಿಸ್ಬೇಕು ನೋಡಿ. ಪ್ರತಿ ದಿನವೂ ಅಷ್ಟೇ ನಾನು ಸೀರೆಗಳು ತುಂಬ ಸೀರೆ ತೋರಿಸ್ಬೇಕು ನಿಮಗೆ ಅಂತ ಆಸೆ. ಬಟ್ ನಿನ್ನೆ ರಿಪ್ಲೈ ಮಾಡಿಲ್ಲ ಅಂತ ಯಾರೂ ಬೇಜಾರಾಗಬೇಡಿ. ನಮಗೂ ಕೂಡ ಅಷ್ಟೇ ಪ್ರೆಷರ್ ಇತ್ತು, ತುಂಬ ಒತ್ತಡ ಜಾಸ್ತಿ ಆಗಿಬಿಟ್ಟಿತ್ತು, ಕೆಲಸದ ಒತ್ತಡ. ಹಾಗಾಗಿ ನಾವು ಇದನ್ನು ಆಗಲಿಲ್ಲ, ನಮ್ಮ ಕೈಯಲ್ಲಿ ತೋರಿಸೋದಕ್ಕೆ ಆಗಲಿ, ರಿಪ್ಲೈ ಮಾಡೋಕ್ಕಾಗಲಿಲ್ಲ ವಾಟ್ಸಪ್ಪಲ್ಲಿ. ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ ನೋಡಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡೋರಿಗೆ ನಿಮಗೆ ರಿಟರ್ನ್ ಆಪ್ಷನ್ ಇರೋದ್ರಿಂದ ತುಂಬ ಈಸಿಯಾಗಿ ಸೀರೆ ಖರೀದಿ ಮಾಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಆರಾಮಾಗಿ ರಿಟರ್ನ್ ಮಾಡ್ಬೋದು. ಮತ್ತು ನಾನು ಫೋನ್ ರಿಸೀವ್ ಮಾಡಲಿಲ್ಲ, ರಿಟರ್ನ್ ಮಾಡ್ಬೇಕಾರೆ ಸರ್ ನಮ್ಗೆ ಏನಾಯಿತೋ ಗೊತ್ತಿಲ್ಲ ಅಂದ್ಕೊಬೇಡಿ. ಜಸ್ಟ್ ನೀವು ರಿಟರ್ನ್ ಮಾಡಿ ಆ ಸ್ಲಿಪ್ನ ಹಾಕಿ, ನಿನ್ನೆ ಯಾರೋ ಫೋಟೋ ಇಟ್ಕೊಂಬಂದಿದ್ರು, ಈ ಥರ ಸೀರೆ ಬೇಕು ಸರ್ ನಮಗೆ ಅಂತ. ನೋಡಿ, ಸಿಲ್ಕ್ ಬುಟ್ಟ ಮಾಡ್ತಾಯಿದ್ವಿ. ರೇಷ್ಮೆ ಬುಟ್ಟ ಯಾರೋ ಬೆಂಗಳೂರವರು ಒಬ್ಬರು ನಮಗೆ ಆರ್ಡ್ರ್ ಕೊಟ್ಟಿದ್ರೆ ಮಾಡಿರೋದು. ಇದು ಕೂಡ ಮೋಸ್ಟ್ಲಿ ಆರ್ಡ್ರ್ ಸೀರೆ ಅಂದ್ಕೊಳ್ತೀನಿ. ಒಂದು ಅವ್ರಿಗೆ ಕೊಟ್ಟಿರ್ತೀವಿ, ಇದು 2ನೇ ಸೀರೆ ಬಂದಾಗ ಮಾತ್ರನೇ ವಿಡಿಯೋದಲ್ಲಿ ಹಾಕಿರ್ತೀವಿ ನೋಡಿ. ಇದು ಕೂಡ ನೋಡ್ಬೋದು, ಚೆಕ್ಸಲ್ಲಿ ಟೆಂಪಲ್ ಬಾರ್ಡ್ರಲ್ಲಿ ಚೆಕ್ಸ್. ಇದು ಡಬಲ್ ಸೈಡ್ ಚೆಕ್ಸ್ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ನಾನು ನಿಮ್ಮ ಸೀರೆಗಳನ್ನ ಪೂರ್ತಿ ನೀಟಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ನಾನು ವಿಡಿಯೋದಲ್ಲಿ. ಅದಕ್ಕೆ ನಾನು ಕೂಡ ಕ್ಯಾಮ್ರಾ ನಾನೇ ತೊಗೊಂಡಿರ್ತೀನಿ ನೋಡಿ. ಇದು ಕೂಡ ಅಷ್ಟೇ ಸೀರೆ ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಪಲ್ಲು ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ ನಾನು. ಬಟ್ಟೆ ಕೂಡ ಅಷ್ಟೇ ಇದೆಯಲ್ಲ, ನಿಮಗೆ ಬಟ್ಟೆ ಕ್ವಾಲಿಟಿ ವಿಷಯದಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ. ಇದು ನೋಡ್ಬೋದು, ಬ್ಲ್ಯಾಕ್ ವೈಟ್ ಕಾಂಬಿನೇಷನಲ್ಲಿ ಈ ಸೀರೆ ಕೂಡ ಅಷ್ಟೇ. ವೇರ್ ಮಾಡಿದಾಗಲೇ ಗೊತ್ತಾಗೋದು ಈ ಸೀರೆ. ಬಟ್ ಈ ಟೈಮಲ್ಲಿ, ವರಮಹಾಲಕ್ಷ್ಮಿ ಟೈಮಲ್ಲಿ
ಆದರೂ ಭಾಳ ಜನ ಇಷ್ಟಪಡ್ತಾರೆ ಈ ಬ್ಲ್ಯಾಕ್ ಟೆಂಪಲಲ್ಲಿ ಬ್ಲ್ಯಾಕ್ ವೈಟ್ ಕಾಂಬಿನೇಷನಲ್ಲಿ ತುಂಬ ಜನ ಇಷ್ಟಪಡ್ತಾರೆ. ನಾನು ಸುಮ್ಮನೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ನೋಡಿ, ನಮ್ಮ ಹತ್ರ ಟೆಂಪಲಲ್ಲಿ ನಿಮಗೆ ಸರಿ ಈಗ ನೀವು ವಿಡಿಯೋದಲ್ಲಿ ತೋರಿಸ್ತಿರಲ್ಲ, ಈ ಟೆಂಪಲಲ್ಲಿ ನಿಮ್ಮ ಹತ್ರ ಎಷ್ಟು ಸೀರೆ ಇರ್ಬೋದು ಅಂತ ನೀವು ಅಂದರೆ ಕಡಿಮೆ ಅಂದರೂ ಕರೆಕ್ಟಾಗಿ ನೀವು ಬಂದು ಅಂಗಡಿಯಲ್ಲಿ ನೋಡಿದ್ರೆ 100 ಸೀರೆ ಮೇಲೆ ಇರುತ್ತೆ. ಹೆಚ್ಚು ಕಡಿಮೆ ನಾನು ಹೇಳೋದು ನಿಮಗೆ ಜಾಸ್ತಿನೇ ಇರ್ಬೋದು ಅಂದ್ಕೊಳ್ತೀನಿ, 100ಕ್ಕಿಂತ ಜಾಸ್ತಿನೇ ಇರುತ್ತೆ ಅಂದ್ಕೊಳ್ತೀನಿ. ಒಂದು ಸರಿ ಬಂದಾಗಂದರೆ ತುಂಬ ಜನ ಇದ್ದಾಗ ಎಲ್ಲವನ್ನೂ ತೋರ್ಸೋಕ್ಕಾಗಿರೋಲ್ಲ ಅವ್ರಿಗೆ. ಹಾಗಾಗಿ ವಿಡಿಯೋದಲ್ಲಿ ಇವತ್ತು ಬಂದಿರೋದು ಮಾತ್ರ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ವಿಡಿಯೋದಲ್ಲಿ ಟೆಂಪಲ್ ಸೀರೆಗಳಲ್ಲೂ ಅಷ್ಟೇ ಇನ್ನೂ ಎಷ್ಟು ಬಂದು ಸೇರಿಕೊಂಡಿದೆ ನೋಡ್ಬೋದು ನೀವು. ತುಂಬಾ ಸೀರೆ ಬಂದಿದೆ, ಅದನ್ನೆಲ್ಲವನ್ನು ತೋರಿಸ್ತೀನಿ ನಾನು. ಇದು ನೋಡಿ, ಇದು ಕೂಡ ಅಷ್ಟೇ ನಿಮಗೆ ಬ್ಲ್ಯಾಕ್ ಆರೆಂಜಲ್ಲಿ ಮಸ್ಟರ್ಡ್ ಮಿಕ್ಸ್ ಮಾಡಿರೋದು. ಪಲ್ಲು ಕೂಡ ನೋಡ್ಬೋದು ನೀವು ಹೆಂಗಿದೆ ಅಂಥೇಳಿ. ಇದು ಕೂಡ ಅಷ್ಟೇ ನೋಡಿ. ಈ ಸೀರೆನ ಯಾರೋ ಓಪನ್ ಮಾಡಿ ಹಾಕಿ ಅಂತಂದ್ರು, ಅದಕ್ಕೆ ಓಪನ್ ಮಾಡಿದ್ವಿ. ನಿನ್ನೆನೇ ಬಂದಿತ್ತು ಅಂಗಡಿಗೆ ಸೀರೆ ಇದು, ಬಟ್ ಇದನ್ನು ಓಪನ್ ಮಾಡಿದ್ದಿಲ್ಲ ನಿನ್ನೆ ವಿಡಿಯೋದಲ್ಲಿ ನಾವು. ಹಾಗಾಗಿ ಅದನ್ನು ಓಪನ್ ಮಾಡಿ ಹಾಕಿ ಸರ್ ನಮಗೆ ಅಂತ ಅಂದಾಗ ಹಾಕಿದ್ದು. ಎಲ್ಲ ಹ್ಯಾಂಡ್ಲೂಮ್ ಇದು. ಈ ನೋಡ್ತಿರೋದೆಲ್ಲ ಹ್ಯಾಂಡ್ಲೂಮಲ್ಲಿ ತಯಾರು ಮಾಡಿರೋ ರೇಷ್ಮೆ ಸೀರೆ ಇದು. ನಿಮಗೆ ಕ್ವಾಲಿಟಿ ಕೂಡ ಅಷ್ಟೇ. ಇದೆಲ್ಲ ತುಂಬ ದಪ್ಪ ಇರುವಂಥ ಕ್ವಾಲಿಟಿ, ಒಳ್ಳೆ ರೇಷ್ಮೆ ವಿಷಯದಲ್ಲಿ ನಿಮಗೆ ತುಂಬ ಬೆಸ್ಟ್ ಇರುತ್ತೆ ನೋಡಿ. ಇದು ಕೂಡ ಅಷ್ಟೇ ಪ್ಯಾರೆಟ್ ಗ್ರೀನ್ಗೆ ಆಫ್ ವೈಟು, ಈ ಕಾಂಬಿನೇಷನ್ನ ಹೇಳಿ ಮಾಡಿಸ್ಕೊಳ್ತಾರೆ ಒಂದೊಂದು ಸರಿ. ಯಾಕಂದರೆ ಭಾಳ ಸಿಗೋಲ್ಲ ಈ ಕಾಂಬಿನೇಷನ್. ಪ್ಯಾರೆಟ್ ಗ್ರೀನ್ಗೆ ಆಫ್ ವೈಟು ಮಾಡೋದಿಲ್ಲ, ಕೇಳ್ತಾರೆ ಅನ್ನೋ ಉದ್ದೇಶಕ್ಕೆ. ಯಾರೋ ಒಬ್ಬರು ಮೈಸೂರವ್ರು ಅಂದ್ಕೊಳ್ತೀನಿ ನಮ್ಗೆ ಕೇಳಿದ್ದದು. ಅವ್ರದ್ದು ಒಂದು ಸೀರೆ ಆದಮೇಲೆ ಮತ್ತೆ ಇನ್ನೊಂದು ಸೀರೆ ಮಾಡಿದ್ದೀವಿ ಅಂದ್ಕೊಳ್ತೀನಿ ನಾನು. ಇಲ್ಲಿ ನೋಡಿ, ಗಂಗಾ ಜಮುನಾ, ಇದು ಕೂಡ ಅಷ್ಟೇ ನಿಮಗೆ ರೆಡ್ಡು ಗ್ರೀನ್ಗೆ ಮಸ್ಟರ್ಡ್ ಎಲ್ಲೋ. ಇದು ಕೂಡ ಅಷ್ಟೇ ನೋಡಿ. ಈ ಪಲ್ಲುನ ತುಂಬ ಜನ ಬೆಂಗಳೂರಲ್ಲಿ ತುಂಬ ಜನ ಇಷ್ಟಪಟ್ಟಿರೋದಕ್ಕೆ ಈ ಪಲ್ಲು ಮಾಡಿದ್ದೀವಿ. ಗ್ರ್ಯಾಂಡ್ ಪಲ್ಲು ಕೂಡ ಮಾಡ್ಬೋದು ಇದರಲ್ಲಿ. ಕೆಲವು ಸೀರೆ ಬರುತ್ತೆ ನೋಡಿ, ಗ್ರ್ಯಾಂಡ್ ಪಲ್ಲು ಕೂಡ ಮಾಡಿದ್ದೀವಿ. ಇಲ್ಲಿ ನೋಡಿ, ಇದೊಂಥರ ಗ್ರೇ ಥರ ಇದ್ದು ವೈಟ್ ಇದೆ ಈ ಕಲರು. ಗಂಗಾ ಜಮುನಾ ಬಾರ್ಡ್ರಿಗೆ ನಿಮಗೆ ವೈಟ್ ಥರನೂ ಕಾಣುತ್ತೆ, ಜಸ್ಟ್ ಲೈಟ್ ಗ್ರೇ ಥರನೂ ಕಾಣುತ್ತೆ ಸೀರೆ ಇದು. ಪಲ್ಲು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಇದಕ್ಕೆ ನೋಡಿ. ಇನ್ನೊಂದು ಸೀರೆ ಬಂದಿದೆ, ಎಲ್ಲೋ ರೆಡ್ ಬಾರ್ಡ್ರು. ಇದು ಕೂಡ ಅಷ್ಟೇ ಮಸ್ಟರ್ಡ್ ಎಲ್ಲೋಗೆ ರೆಡ್ ಬಾರ್ಡ್ರು ಟೆಂಪಲಲ್ಲಿ ನಮ್ಮ ಹತ್ರ ತುಂಬ ಸೀರೆಗಳಿರುತ್ತೆ. ಈಗ ಏನು ನೋಡಿದಿರೋ ನೀವು, ಇದು ಇವತ್ತು ಬಂದಿರೋದು ಅಂದ್ಕೊಳ್ಳಿ, ಇದಕ್ಕಿಂತ 10 ಪಟ್ಟು ಜಾಸ್ತಿ ಇರುತ್ತೆ ನಮ್ಮ ಹತ್ರ. ಕೆಲವು ನೋಡಿ ರೈಸಿಂಗ್ ಟೆಂಪಲಲ್ಲಿ ಕೂಡ ಕೆಲವು ಬಂದಿದೆ ನಿಮಗೆ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ರೈಸಿಂಗ್ ಟೆಂಪಲಲ್ಲಿ ಅಷ್ಟೇ, ಇದು ಕೂಡ ಅಷ್ಟೇ ನಿಮಗೆ ನೋಡ್ಬೋದು ಸೀರೆ. ಸೆಲ್ಫಲ್ಲಿ ರೈಸಿಂಗ್ ಟೆಂಪಲ್ ಇದು, ಹ್ಯಾಂಡ್ಲೂಮಲ್ಲಿ. ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಕಲರ್ ಬಂದಿದೆ ನೋಡಿ, 3 ಕಲರ್ ಬಂದಿದೆ ಇದರಲ್ಲಿ ನಮ್ಮ ಹತ್ರ. ಬರ್ತಾನೆ ಇರುತ್ತೆ. ರೈಸಿಂಗ್ ಟೆಂಪಲ್ ನಮ್ಮ ಹತ್ರ ಮಾತ್ರ ತುಂಬ ಸ್ಪೆಷಲ್ ಇರುತ್ತೆ. ನಾನು ನಿಮಗೆ ಭಾಳ ಸರಿ ತಿಳಿಸಿದ್ದೀನಿ, ರೈಸಿಂಗ್ ಟೆಂಪಲ್ ಅಂದರೆ ನನಗೆ ತುಂಬ ಇಷ್ಟ. ನನಗೆ ರಾಜ್ಯ ಪ್ರಶಸ್ತಿ ತಂದುಕೊಟ್ಟಿರೋ ಸೀರೆ ಅಂತ ಬಂದಿದೆ. ಈ ಥರ ಸೀರೆಗಳು ಬರ್ತಾನೆ ಇರುತ್ತೆ. ಇದರಲ್ಲಿ ಕಲರ್ಸ್ ಆಗಲಿ ಏನೇ ಆಗಲಿ, ರೈಸಿಂಗ್ ಟೆಂಪಲಲ್ಲಿ ನಿಮಗೆ ತುಂಬ ಸೀರೆ ಬರ್ತಾ ಇರುತ್ತೆ ನಮ್ಮ ಹತ್ರಕ್ಕೆ. ಆ ಸೀರೆ ಕ್ವಾಲಿಟಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತಂದರೆ. ಇದರಲ್ಲಿ ಎಲ್ಲಾದರೂ ಕಡಿಮೆ ರೇಟಿಗಿದೆ ಅಂತಂದಾಗ ನೀವು ಆ ಜರಿ ಕ್ವಾಲಿಟಿನ ನೀವು ಆಲೋಚನೆ ಮಾಡಿರಲ್ಲ ಅಷ್ಟೇ. ನೋಡಿ, ಅದು ನೀವು ಮೊದಲು ನೋಡಿದ್ರಲ್ಲ, ಅದರಲ್ಲಿ ಇನ್ನೊಂದು ಸೀರೆ ಬಂದಿದೆ. ಇದು ಕೂಡ ನೋಡ್ಬೋದು, ಗ್ಯಾಪ್ ಬಾರ್ಡ್ರಲ್ಲಿ ಹ್ಯಾಂಡ್ಲೂಮಲ್ಲಿ ನಿಮಗೆ ಸಿಲ್ಕ್ ಬುಟ್ಟ ಹಾಕಿರೋದು. ಕಲರ್ ಕೂಡ ನೋಡ್ಬೋದು ನೀವು, ಪರ್ಪಲ್ ಬ್ಲೂನಲ್ಲಿ ಪಿಂಕ್ ಮಿಕ್ಸ್ ಮಾಡಿದರೆ ಆ ಕಲರ್ ಬಂದಿದೆ ಅದು ನಿಮಗೆ ನೋಡಿ. ಈ ಥರ ಈಗ ಕಾಣ್ತಾ ಇದೆಯಲ್ಲ ಕಲರು, ಈ ಕಡೆ ಬಾರ್ಡ್ರಲ್ಲಿ ಕಾಣ್ತಾ ಇದೆ ನೋಡಿ. ನಾನು ಈ ಕಲರ್ ಇದೆ ಸೀರೆ ಬಾರ್ಡ್ರು ನೋಡಿ. ಇಲ್ಲೊಂದಿದೆ ಬ್ಲ್ಯಾಕ್ ಮಸ್ಟರ್ಡ್ಗೆ, ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ. ಬ್ಲ್ಯಾಕ್ಗೆ ಮಸ್ಟರ್ಡ್ ಈ ಸೀರೆ ಎಲ್ಲ ವೇರ್ ಮಾಡಿದಾಗ ಬಹಳನೇ ಚೆನ್ನಾಗಿ ಕಾಣುತ್ತೆ. ರೇಷ್ಮೆದ್ರಲ್ಲಿ ತುಂಬ ಈ ಬೆಸ್ಟ್ ಕ್ವಾಲಿಟಿ ರೇಷ್ಮೆದಲ್ಲಿ ಬಳಸಿರೋದ್ರಿಂದ ನಿಮಗೆ ಸೀರೆ ಕೂಡ ವೇರ್ ಮಾಡಿದಾಗ ಬಹಳನೇ ಸೂಪರಾಗಿರುತ್ತೆ ನೋಡಿ. ವಿಡಿಯೋದಲ್ಲಿ ನಾನೀಗ ಟೆಂಪಲ್ ತೋರಿಸಿದೆ, ಹಿಂದೆ ನಿಮಗೆ ಟ್ರೆಡಿಷ್ನಲ್ ಬಿಟ್ಬಿಟ್ಟು ಈಗ ನೀವು ಟ್ರೆಂಡ್ ಸೀರೆ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿದಿರಿ ನಮ್ಮ ವಿಡಿಯೋದಲ್ಲಿ. ಈಗ ಬಂದಿರೋ ಸೀರೆ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ. ಈಗ ನೀವು ಟೆಂಪಲ್ ನೋಡಿದ್ರಿ, ಟೆಂಪಲ್ ಆದಮೇಲೆ ಈಗ ಈ ಬ್ಲ್ಯಾಕ್ ಝರಿನಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇದರಲ್ಲೂ ಅಷ್ಟೇ ತುಂಬ ಜನ ತೊಗೊಂಡಿದ್ದಾರೆ, ಬರ್ತಾನೆ ಇರುತ್ತೆ. ಪ್ರತಿ ವಾರನೂ 5 ಬರುತ್ತೆ. ಈ ಸೀರೆ ಸೇಲ್ ಆಗಿರಲಿ ಆಗದೆ ಹೋಗಿರಲಿ ಕೂಡ ಈ ಸೀರೆಗಳು ನಮ್ಮ ಹತ್ರ ಬರ್ತಾನೆ ಇರುತ್ತೆ ಕಲರು. ಪ್ರತಿ ವಾರನೂ 5 ಸೀರೆ ಬರುತ್ತೆ. ಬಟ್ ಈಗ ವರಮಹಾಲಕ್ಷ್ಮಿ ಇರೋದ್ರಿಂದ ಇಲ್ಲಿಗೆ ಜಾಸ್ತಿ ಬೆಂಗಳೂರು ಅಂಗಡಿಗೆ ಬರ್ತಿದೆ ಮೊಳಕಾಲ್ಮೂರ್ಗಿಂತನೂ. ತುಂಬ ಒಳ್ಳೆಯ ಸೀರೆಗಳು ಬಂದಿದೆ. ಈ ಸೀರೆ ನಾನು ಭಾಳ ಜನಕ್ಕೆ ಕೊಟ್ಟಿದ್ದೀನಿ ನಾನು. ನೋಡ್ಬೋದು ನೀವು, ಈ ಬಟ್ಟೆ ಕೂಡ ಅಷ್ಟೇ ಅಷ್ಟೊಂದು ಚೆನ್ನಾಗಿದೆ ಈ ಸೀರೆ ನೋಡಿ. ಈ ತುಂಬ ಡಬಲ್ ವಾರ್ಪಲ್ಲಿ ಈ ಕ್ವಾಲಿಟಿ ಕೂಡ ಅಷ್ಟೇ ನಿಮಗೆ
ಅಷ್ಟು ಚೆನ್ನಾಗಿದೆ. ಅಂದರೆ ಬರೀ ಟ್ರೆಡಿಷ್ನಲ್ಲೇ ತೋರಿಸ್ಬಿಟ್ರು ಇವರು ಅಂದ್ಕೊಬಿಟ್ರಿ. ಇದರಲ್ಲಿ ಕೂಡ ಅಷ್ಟೇ ನಿಮಗೆ ಸೀರೆಗಳು ಈ ಥರದಲ್ಲಿ ಡಿಸೈನ್ಸಲ್ಲಿ ಈ ಥರ ಫ್ಯಾನ್ಸಿ ಟೈಪಲ್ಲಿ ನಿಮಗೆ ಅಂಗಡಿಯಲ್ಲಿ ಇದು ಕೂಡ 100ಕ್ಕಿಂತ ಜಾಸ್ತಿ ಸೀರೆಗಳು ಇರುತ್ತೆ ಈ ಟೈಪಲ್ಲಿ. ನೋಡ್ಬೋದು ಈ ಝೆರಿನಲ್ಲಿ ಇದೆಲ್ಲ ಹ್ಯಾಂಡ್ಲೂಮಲ್ಲಿ ಬಟ್ಟೆ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಈ ಸೀರೆ ಕೂಡ ಅಷ್ಟೇ ನಾನು ಭಾಳ ಜನಕ್ಕೆ ಕೊಟ್ಟಿದ್ದೀನಿ. ಪ್ರತಿ ವಾರವೂ ಒಂದು ಸೀರೆ ಬರುತ್ತೆ ಅಷ್ಟೇ. ಇದು ಲಾಸ್ಟ್ ವೀಕಲ್ಲಿ ತಂದಿದ್ದಿಲ್ಲ, ಈ ವಾರ 2 ಸೀರೆ ಬಂದಿರಬೇಕು ನಮ್ಮ ಅಂಗಡಿಗೆ. ನೋಡಿ ಇದು ಕೂಡ ಅಷ್ಟೇ ಸಿಲ್ಕ್ ಬುಟ್ಟ ಲಾಸ್ಟ್ ಟೈಮ್ ಬಂದಿತ್ತು ನಮ್ಮ ಅಂಗಡಿಗೆ. ಈ ಬುಟ್ಟ ನೋಡಿದ್ದೀರಿ. ಮತ್ತು ಅಲ್ಲಿ ನಮ್ಮ ಹತ್ರ ಈಗ ಮತ್ತೆ ಬಂದು ಸ್ಟಾಕ್ ಆಗಿದೆ. ಸಿಲ್ಕ್ ಪಲ್ಲು ಇದೆ ಇದಕ್ಕೆ. ಸೀರೆ ಕಾಣ್ತಿದೆ ಅಂದ್ಕೊಳ್ತೀನಿ ನಾನು ನಿಮಗೆ. ನೋಡಿ ರೇಷ್ಮೆ ಪಲ್ಲು ಇದೆ. ಈ ಬಟ್ಟೆ ಕೂಡ ಅಷ್ಟೇ ಹ್ಯಾಂಡ್ಲೂಮ್ನಲ್ಲಿ ರೇಷ್ಮೆ ಬಟ್ಟೆನಲ್ಲಿ ನಿಮಗೆ ನೋಡಿ ಆ ಸಿಲ್ಕ್ ಪಲ್ಲು ಸಿಲ್ಕ್ ಬುಟ್ಟ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಇದನ್ನು ಭಾಳ ಸೀರೆ ಕೊಟ್ಟಿದ್ದೀನಿ ನಾನು. ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ ಇನ್ನೊಂದು ಕಲರ್ ಬಂದಿದೆ, ಅದರಲ್ಲಿ ಡಬಲ್ ಕಲರ್ ಕೂಡ ಬಂದಿದೆ ಆಪ್ಷನಲ್ಲಿ. ನೋಡಿ ಇದು ಕೂಡ ಅಷ್ಟೇ ಕೆಳಗಡೆ ನೀವು ನೋಡಿದ್ರಲ್ಲ ಅದು, ಇದು ಕೂಡ ಅಷ್ಟೇ ಡಬಲ್ ಸೀರೆ ಬಂದಿದೆ. ತುಂಬ ಸೀರೆಗಳು ಬರ್ತಾನೆ ಇರುತ್ತೆ ಪ್ರತಿದಿನ. ನೋಡಿ ನಿನ್ನೆ ತೋರಿಸಿದ್ದೀನಿ, ಇವತ್ತು ಕೂಡ ನಿಮಗೆ ಚೇಂಜಸ್ ತೋರಿಸಿದ್ದೀನಿ. ಅಂದರೆ ನಾನು ಒಬ್ಬ ನೈಕಾರನಾಗಿ ನನ್ನ ಕೆಲಸನೇ ಸೀರೆ ಬಗ್ಗೆ ನಮ್ಮ ಅಂಗಡಿಗೆ ನಂಬ್ಕೊಂಡು ಬರೋಂಥವ್ರಿಗೆ ತುಂಬ ಒಳ್ಳೆಯ ಸೀರೆ ಕೊಡಬೇಕು, ಅವ್ರಿಗೆ ಇಷ್ಟ ಆಗೋವಂಥ ಸೀರೆ ಕೊಡಬೇಕು. ಅಂಗಡಿಗೆ ಬಂದಾಗ ಅವ್ರು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಮ್ಮ ಅಂಗಡಿಗೆ ಬಂದರೆ ಅಂತ ಭಾಳನೇ ಸೀರೆಗಳ್ನ ಒಳ್ಳೆಯ ಸೀರೆಗಳ್ನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿರ್ತೀನಿ. ನೋಡಿ ಈ ಟೆಂಪಲ್ ಕೂಡ ಅಷ್ಟೇ. ಇದು ಕೂಡ ಭಾಳ ಸೀರೆ ಕೊಟ್ಟಿದ್ದೀನಿ. ಕಲರ್ಸ್ ಬಂದಿದೆ ನೋಡಿ ಇವತ್ತು ಈ ಟೆಂಪಲಲ್ಲಿ ಕಲರ್ಸ್ ಬಂದಿದೆ. ಈ ಬಟ್ಟೆ ಮಾತ್ರ ನಾನು ಸುಮ್ಮನೆ ಹೇಳಲ್ಲ ನಿಮಗೆ. ಯಾರಾದರೂ ಒಬ್ಬರು ಆನ್ಲೈನಲ್ಲಿ ತರಿಸ್ಕೊಳ್ಳಿ, ನೀವು ಹೆಂಗಿದೆ ಹೆಂಗಿಲ್ಲ ಅಂಥೇಳಿ ನನಗೆ ಹೇಳಬೇಡಿ. ನೀವು ನಮ್ಮ ಮ್ಯಾಪಲ್ಲಿ ಒಂದು ಕಾಮೆಂಟ್ ಮಾಡಿ ಹೇಳಿ ಈ ಬಟ್ಟೆ ಬಗ್ಗೆ. ಅಷ್ಟು ಚೆನ್ನಾಗಿದೆ ಈ ಬಟ್ಟೆ. ಈ ವೀವರ್ ಕೂಡ ಅಷ್ಟೇ. ಈ ಬಟ್ಟೆ ಮಾತ್ರ ಅಷ್ಟು ಚೆನ್ನಾಗಿ ಬರುತ್ತೆ ಆ ಮಗದಲ್ಲಿ. ಇದರಲ್ಲಿ ಏನೇನು ಕಲರ್ಸ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡ್ತಾ ಇದ್ದೀರಿ ಅಂದ್ಕೊಳ್ತೀನಿ ನಾನು. ತುಂಬಾ ಬಟ್ಟೆ ಕ್ವಾಲಿಟಿ ವಿಷಯ ಮಾತ್ರ ಇದು ತುಂಬಾ ಚೆನ್ನಾಗಿದೆ ಬಟ್ಟೆ. ಅಷ್ಟೊಂದು ಚೆನ್ನಾಗಿದೆ. ಮಾರುತಿಯವರೆಲ್ಲ ಸೀರೆನೂ ಹಂಗೆ ಹೇಳ್ತಾರೆ ಅಂತ ತಿಳ್ಕೊಬೇಡಿ. ನನಗೆ ನನ್ನ ಸೀರೆ ಮೇಲೆ ಮತ್ತು ನನಗೆ ತುಂಬ ಇಷ್ಟ ಇರೋದ್ರಿಂದ ನಾನು ನನ್ನ ಸೀರೆ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಹೋಗ್ತೀನಿ. ನೋಡಿ ಇದು ಕೂಡ ಅಷ್ಟೇ ಕಲರು. ಈ ಲಾಸ್ಟ್ ಟೈಮ್ ಕಲರ್ಸ್ ಇದ್ದಿಲ್ಲ, ಇದು ಇವತ್ತು ಬಂದಿದೆ ಕಲರ್ಸ್. ಇದು ಇವತ್ತು ಬಂದಿರೋದಕ್ಕೆ ಭಾನುವಾರ ವಿಡಿಯೋದಲ್ಲಿ ಈ ಸೀರೆಗಳನ್ನ ತೋರಿಸೋಣ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಈ ಸೀರೆಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕೂಡ ಅಷ್ಟೇ ಭಾಳ ಜನಕ್ಕೆ ಸೀರೆಗಳು ಇಷ್ಟ ಆಗ್ತವೆ. ಈ ಸೀರೆಗಳು ಕೂಡ ಅಷ್ಟೇ. ಈ ಕಲರ್ ಕಾಂಬಿನೇಷನ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತಂದರೆ. ನೋಡಿ ಇದು ಕೂಡ ಅಷ್ಟೇ ನಿಮಗೆ ಈ ರೆಡ್ಗೆ ಈ ಕಲರು. ಇವತ್ತು ಭಾನುವಾರ ಜನ ಭಾಳ ಬಂದಿರ್ತಾರೆ, ಸೋಲ್ಡ್ ಔಟ್ ಆಗಿಬಿಡುತ್ತೆ ಅಂದ್ಕೋಬೇಡಿ. ನಿನ್ನೆ ನಾವು ರಿಪ್ಲೈ ಮಾಡಿಲ್ಲ. ನೋಡಿ ನಿನ್ನೆ ನಾವು ಅಪ್ಲೋಡ್ ಮಾಡಿರೋ ಸೀರೆಗಳಲ್ಲಿ ರಿಪ್ಲೈ ಮಾಡಿಲ್ಲ. ಇವತ್ತು ಯಾರಿಗೂ ತೊಂದರೆ ಆಗೋಲ್ಲ. ಯಾರಿಗಾದ್ರೂ ಬೇಕು ಅಂದರೆ ರಿಪ್ಲೈ ಮಾಡಿ ನಾನು ಕೊಡ್ತೀನಿ. ಈ ಸೀರೆ ನೋಡಿ ಇದೆ ಅಲ್ವಾ, ಈ ಚಿಕ್ಕ ಟೇಪ್ ಬಾರ್ಡ್ರಲ್ಲಿ ಪೈಪಿಂಗ್ ಬಾರ್ಡ್ರಲ್ಲಿ ಈ ಚೆಕ್ಸು ಈ ಬಟ್ಟೆ ಹ್ಯಾಂಡ್ಲೂಮಲ್ಲಿ ನಿಜ ಅಂದರೆ ಬಹಳನೇ ಸೂಪರ್ ಇದೆ. ಹ್ಯಾಂಡ್ಲೂಮಲ್ಲಿ ಇದು ಇವರು ಹ್ಯಾಂಡ್ಲೂಮ್ ಸೀರೆ. ಇದು ಎಷ್ಟು ಕಲರ್ಸ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಾನು ನಿಮಗೆ. 2 ಕಡೆ ಬಾರ್ಡ್ರ್ ಇದೆ ಇದು. ನೋಡಿ ಇದರಲ್ಲೂ ಕೂಡ ಕಲರ್ಸ್ ಬಂದಿದೆ. ತುಂಬ ಚೆನ್ನಾಗಿದೆ ಕಲರ್ಸ್ ಮಾತ್ರ, ಭಾಳ ಚೆನ್ನಾಗಿದೆ ಕಲರ್ಸು. ನೋಡಿ ಇದು ಕೂಡ ಅಷ್ಟೇ. ಈ ಚೆಕ್ಸು ಬಟ್ಟೆ ನೀವು ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಈ ಬಟ್ಟೆ ಕ್ವಾಲಿಟಿ ಹೆಂಗಿದೆ ಅಂತ. ಜಾಸ್ತಿ ಆಲ್ಮೋಸ್ಟ್ ನಾನು ನೋಡಿ ಒಂದೊಂದು ಸೀರೆ 2 ಸೀರೆ ಬರುತ್ತೆ ಅಂತ ನಾನು ಹೇಳಿರ್ತೀನಿ ನಿಮಗೆ. ನಿಮಗೆ ಗೊತ್ತು ಕೂಡ ಮಗದಲ್ಲಿ ಒಂದು ಸೀರೆ ಮಾಡೋಕ್ಕೆ ಕಷ್ಟ, 2 ಬಂದೇ ಬರುತ್ತೆ ಅಂತ. ಒಂದು ಹೋಗಿದ್ರು ಸೇಲ್ ಆದರೂ ಇನ್ನೊಂದು ಇದ್ದೇ ಇರುತ್ತೆ. ತುಂಬ ಜನ ರೆಸ್ಪಾನ್ಸ್ ಮಾಡಿದಿರಿ, ತುಂಬಾ ಥ್ಯಾಂಕ್ಸು ಎಲ್ಲರಿಗೂ, ತುಂಬ ಥ್ಯಾಂಕ್ಸು. ನೋಡಿ ಇದು ಕೂಡ ಅಷ್ಟೇ ನಮ್ಮ ಅಂಗಡಿಯಲ್ಲಿ ಹೊಸ ಪ್ಯಾಟ್ರನ್ ಇದು ಈಗ ಬಂದಿದೆ. ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಒಂದು 6000 ಸಮಥಿಂಗ್ ಆಗ್ಬೋದು. ರೇಷ್ಮೆದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಇದು ಯಾಕೆ 6000 ಅಂತ ಅನ್ಕೋಬೋದು ನೀವು. ಅಷ್ಟೇ ಆಗ್ಬೋದು ಅದು. ಯಾಕೆ ಅಂತಂದರೆ ಅದನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ ರೇಷ್ಮೆದ್ರಲ್ಲಿ. ರೇಷ್ಮೆ ಬೆಲೆನೇ ಹಂಗಿರೋದ್ರಿಂದ, ಕೈಮಗ್ಗದಲ್ಲಿ ತಯಾರು ಮಾಡೋದ್ರಿಂದ ಈ ಥರ ಸೀರೆಗಳ್ನ ನೀವು ಈ ರೇಟಲ್ಲಿ ಮಾಡೋದೇ ಕಷ್ಟ. ಇದಕ್ಕಿಂತ ಜಾಸ್ತಿ ಮಾಡಿಬಿಡ್ಬೋದು, ಮಾಡೋದು ಕಷ್ಟ ಇರೋಲ್ಲ. ಕಡಿಮೆ ರೇಟಿಂದ ಮಾಡೋದೇ ರೇಷ್ಮೆದ್ರಲ್ಲಿ ತುಂಬ ಕಷ್ಟ. ಈ ಸೀರೆನ ಕೊಟ್ಟು ಒಪ್ಸೋದಿದೆಯಲ್ವಾ ಭಾಳ ಕಷ್ಟ. ಯಾಕೆ ಅಂತಂದರೆ ನೋಡಿ ಈ ಬೆಲೆಯಲ್ಲಿ ಸೀರೆನ ಕೊಟ್ಬಿಟ್ಟು ಅವ್ರಿಗೆ ಈ ಸೀರೆನ ತೊಗೊಂಡ್ಮೇಲೆ ಸರ್ ಸ್ವಲ್ಪ ತೆಳುವಿದೆ ಅನ್ನೋದು ಕೆಲವ್ರಿಗೆ ಭಾಳ ಇಷ್ಟ ಆಗಿಬಿಡುತ್ತೆ. ಆದರೂ ಕೂಡ ನಿಮಗೆ ಈ ಸೀರೆ ಈ ಬೆಲೆಯಲ್ಲಿ ಈ ಸೀರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಹೊಸ್ದಾಗಿ ಸೇರ್ಕೊಂಡಿರೋದು ನಮ್ಮ ಅಂಗಡಿಗೆ. ಈ ಪ್ಯಾಟ್ರನ್ನು ಮುಂಚೆ ನಮ್ಮ ಹತ್ರ ಇದ್ದಿಲ್ಲ ನಿಮಗೆ. ಇದರಲ್ಲಿ ಈಗ ಸೇರಿಕೊಂಡಿದೆ. ಭಾಳ ಸೀರೆ ಬಂದಿದೆ. ಕಲರ್ಸ್ ಕೂಡ ನೋಡ್ಬೋದು ನೀವು ಎಷ್ಟು ಸೀರೆ ಬಂದಿದೆ ಅಂತೇಳಿ. ತುಂಬಾ ಸೀರೆ ಬಂದಿದೆ ನೋಡಿ. ಕಲರ್ಸ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ.
ನೋಡ್ಬೋದು ಇದರಲ್ಲಿ ಈ ಪ್ಯಾಟ್ರನ್ನಲ್ಲಿ ತುಂಬಾ ಕಲರ್ಸ್ ಬಂದಿದೆ, ಭಾಳನೇ ಕಲರ್ಸ್ ಬಂದಿದೆ ನೋಡಿ, ಎಷ್ಟೊಂದು ಕಲರ್ಸ್ ಬಂದಿದೆ. ಯಾವುದು ಸ್ವಲ್ಪ ಬರೋಲ್ಲ, ಜಾಸ್ತಿನೇ ಇರುತ್ತೆ. ಅಂಗಡಿಯಲ್ಲಿ ಸ್ವಲ್ಪ ಸ್ಥಳ ದೊಡ್ಡದಿದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ ಈಗ ಅನಿಸ್ತಾ ಇದೆ. ನೋಡೋಣ, ಸಾಧ್ಯವಾದರೆ ಸಮಯ ಅಂಥ ಸಮಯ ಬಂದರೆ ಸ್ವಲ್ಪ ಮಟ್ಟಿಗೆ ದೊಡ್ಡದಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಕಲರ್ಸ್ ಇದು ಎಲ್ಲರಿಗೂ ರಿಪ್ಲೈ ಕೂಡ ಮಾಡಬೇಕಿತ್ತು, ನಿನ್ನೆ ರಿಪ್ಲೈ ಮಾಡಿಲ್ಲ ಅಂತ ದಯವಿಟ್ಟು ಬೇಜಾರಾಗಬೇಡಿ. ತುಂಬ ಬ್ಯುಸಿ ಆಗಿದ್ವಿ ನಾವು, ಎಲ್ಲರಿಗೂ ರಿಪ್ಲೈ ಮಾಡುವಂಥ ಕೆಲಸ ಮಾಡ್ತೀವಿ. ಇದ್ರದ್ದು ರೇಟ್ ಏನಾದರೂ ಕರೆಕ್ಟಾದ ರೇಟ್ ಬೇಕು ನಿಮಗೆ ಅಂತಂದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ರೇಟ್ ತಿಳಿಸ್ತೀನಿ. ನೋಡ್ಬೋದು ನೀವು ಎಷ್ಟು ಸೀರೆ ಬಂದಿದೆ ಅಂತಂದರೆ, ಇದರಲ್ಲಿ ತುಂಬಾ ಸೀರೆ ಬಂದಿದೆ. ಅಂಗಡಿಯಲ್ಲಿ ಜನ ಇದ್ದಾಗ ಈ ಫೋಟೋನ ಸ್ಕ್ರೀನ್ಶಾಟ್ ಮಾಡ್ಕೊಂಬಂದು ತೋರಿಸಿ ಅವ್ರಿಗೆ, ಇದರಲ್ಲಿ ತೋರಿಸಿ ಅಂತ ನಿಮಗೆ ಕಲರ್ಸ್ ತೋರಿಸ್ತಾರೆ. ಈ ಟೈಮಲ್ಲಿ ವರಮಹಾಲಕ್ಷ್ಮಿ ಟೈಮಲ್ಲಿ ಸ್ವಲ್ಪ ರೇಷ್ಮೆದೇ ತೊಗೋಬೇಕು ಅನ್ನೋರಿಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಆಪ್ಷನ್ ಇದ್ದರೆ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಈ ಸೀರೆಗಳನ್ನ ನಾವು ತೊಗೊಂಡಿರೋದು. ನೋಡಿ ಎಷ್ಟೊಂದು ಸೀರೆ ಇದೆ ಅಂತಂದರೆ ಇನ್ನೂ ಬರ್ತಾ ಇದೆ, ಬಹಳ ಸೀರೆಗಳು ಬಂದಿದೆ. ಇವ್ರು ಯಾರು ನಿನ್ನೆ ವಿಡಿಯೋದಲ್ಲಿ ಇದನ್ನು ಯಾವುದೂ ನೋಡಿಲ್ಲ ನೀವು. ನೋಡಿ ನಿನ್ನೆಯಿಂದ ಮತ್ತು ಇವೆಲ್ಲ ಇವತ್ತು ಬಂದಿರೋದು ಸೀರೆಗಳು. ಇವನ್ನೆಲ್ಲ ಓಪನ್ ಮಾಡ್ತಾ ಹೋದರೆ ತುಂಬ ದೊಡ್ಡದಾಗ್ಬಿಡುತ್ತೆ ವಿಡಿಯೋ ಅಂತ ಅಷ್ಟೇ. ಭಾಳ ದೊಡ್ಡದಾಗ್ಬಿಟ್ರೆ ನೋಡೋದು ಕೂಡ ನಿಮಗೆ ಚೆನ್ನಾಗಿರಲ್ಲ. ಅಂಗಡಿಗೆ ಬಂದವ್ರು ಕೇಳಿ, ಇದರಲ್ಲಿ ಯಾವುದಾದ್ರು ಇಷ್ಟ ಆದರೆ ನಿಮ್ಗೆ ಅಂಗಡಿಗೆ ಬಂದವ್ರು ನೀವು ಈ ಸೀರೆಗಳನ್ನ ಕೇಳಿ. ಇದೆಲ್ಲ ಸೀರೆಗಳು ಕೂಡ ಈಗ ಬಂದಿದೆ. ಇದನ್ನು ಎಷ್ಟು ಓಪನ್ ಮಾಡಿ ತೋರಿಸಿದ್ರು ನಿಮಗೆ ಕಮ್ಮಿ ಅಂದರೂ ಕೂಡ 30-40 ನಿಮಿಷ ಆಗಿಬಿಡುತ್ತೆ ವಿಡಿಯೋ. ಇದೆಲ್ಲ ಬಂದಿದೆ ಸೀರೆಗಳು, ಈ ಥರ ಎಲ್ಲ ಸೀರೆಗಳು ಬಂದಿದೆ. ಬಟ್ ಭಾಳ ಓಪನ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಇನ್ನೂ ಭಾಳ ಸೀರೆ ಇರೋದ್ರಿಂದ ಸದ್ಯಕ್ಕೆ ಇದನ್ನು ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ. ಅಂಗಡಿಗೆ ಬಂದಾಗ ಕೇಳಿ ಬೇಕಾದ್ರೆ ನಿಮ್ಗೆ ಯಾವುದಾದ್ರು ನೋಡಿದರೆ ನೀವು. ಇದು ಅಂಗಡಿಯಲ್ಲಿ ತುಂಬ ಇರುತ್ತೆ ಈ ಥರದಲ್ಲಿ ಸೀರೆಗಳಲ್ಲಿ, ಹೆಚ್ಚು ಕಡಿಮೆ ಒಂದೊಂದು 400-500 ಸೀರೆ ಇರುತ್ತೆ. ನೋಡ್ಬೋದು ಈ ಟೆಂಪಲಲ್ಲಿ ಕೂಡ ಇವಾಗ ಬಂದಿದೆ ಸೀರೆ ನೋಡಿ. ಇದು ಕೂಡ ಅಷ್ಟೇ, ಗ್ರೀನ್ಗೆ ಚೆಕ್ಸ್ ಕೂಡ ಬಂದಿದೆ. ಇದು ಕೂಡ ಅಷ್ಟೇ ನೋಡಿ, ಬರ್ತಾ ಇರುತ್ತೆ ಈ ಥರ ಸೀರೆಗಳು. ಪ್ರತಿ ವಾರ ಪ್ರೊಡಕ್ಷನಲ್ಲಿ ನಮಗೆ ಸೀರೆಗಳು ಬರ್ತಾನೆ ಇರುತ್ತೆ. ಬಂದು ಈ ಅಂಗಡಿಯಲ್ಲಿ ಇರೋ ಸೀರೆಗಳ ಜೊತೆಗೆ ಮತ್ತೆ ಬಂದು ಇವೆಲ್ಲ ಸೇರಿಕೊಳ್ತಾ ಇರ್ತವೆ. ಇದನ್ನು ಮಾಡಲಿಲ್ಲ ಅಂತಂದರೆ ಅಂಗಡಿಯಲ್ಲಿ ರಿಪೀಟೆಡ್ ಕಸ್ಟಮರ್ ಬಂದಾಗ ನೋಡಿ, ನಾಳೆ ಬಂದವರು ಇವತ್ತು ಬಂದರೆ ಇವತ್ತು ಕೂಡ ಹೊಸ ತೋರಿಸ್ಬೋದು ನಾವು. ಈ ನೈಕಾರ ಹತ್ರ ತೊಗೊಳೋದಕ್ಕೆ ನಿಮ್ಗೆ ಆಗೋ ಅನುಕೂಲ ಏನು ಅಂತಂದರೆ, ಪ್ರತಿದಿನ ಹೊಸದು ಬರ್ತಾ ಇರುತ್ತೆ. ಈ ಹೊಸದು ನೋಡ್ಬೋದು. ಇನ್ನು ಸ್ವಲ್ಪ ಸೀರೆ ತೋರಿಸ್ತೀನಿ ನಾನೀಗ ಕಡಿಮೆ ರೇಟಿಂದು. ನಮ್ಮ ಹತ್ರ 5,500 ತುಂಬ ಜನ ಹ್ಯಾಂಡ್ಲೂಮ್ದು ತುಂಬ ಜನ ಕೇಳ್ತಾ ಇದ್ದಾರೆ. ಆ ಸೀರೆಗಳು ಜಲ್ದಿ ತೋರಿಸ್ಬಿಡ್ತೀನಿ ನಾನೀಗ. ಬಾರ್ಡ್ರ್ ಇಕ್ಕತ್ತಲ್ಲಿ ನಿಮಗೆ ಬುಟ್ಟದಲ್ಲಿ ಡಬಲ್ ವಾರ್ಪಲ್ಲಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. 8,000 ಸಮಥಿಂಗ್ ಇರಬೇಕು ಅಂದ್ಕೊಳ್ತೀನಿ ಸೀರೆ ನಮ್ಮ ಹತ್ರ. 100 ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು. ಕರೆಕ್ಟಾಗಿ ಹೇಳಿದ್ರಿ ನೀವು ಅಂತ ಸುಮ್ಮನೆ ವಾದ ಮಾಡಬೇಡ್ರಿ. ನೋಡಿ ಇನ್ನೂ ಕೂಡ ಅಷ್ಟೇ ಎಷ್ಟೊಂದು ಕಲರ್ಸ್, ಇದರಲ್ಲಿ ಎಷ್ಟು ಕಲರ್ಸ್ ಬಂದಿದೆ ಅಂತ ಒಂದು ಸರಿ ನೋಡಿ ನೀವು. ತುಂಬಾ ಕಲರ್ಸ್ ಬಂದಿದೆ, ಭಾಳ ಕಲರ್ಸ್ ಬಂದಿದೆ. ಇದರಲ್ಲೂ ಕೂಡ ಕಾಣ್ತಿದೆ ಅನ್ನಿಸುತ್ತೆ ನಿಮಗೆ. ಇವತ್ತು ಕೂಡ ಅಷ್ಟೇ ಮೋಸ್ಟ್ಲಿ ನಾವು ರಿಪ್ಲೈ ಮಾಡೋದು ಸ್ವಲ್ಪ ತಡ ಆಗ್ಬೋದು, ಯಾಕೆಂದರೆ ಸಂಡೇ ಆಲ್ರೆಡಿ ಕಸ್ಟಮರ್ಸ್ ಬಂದುಬಿಟ್ಟಿದ್ದಾರೆ. ನಾವೇನಾದರೂ ನಿಮ್ಗೆ ರಿಪ್ಲೈ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂತ ಬೇಜಾರಾಗ್ಬಿಡಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ. ಬಟ್ ನಿನ್ನೆ ಒಂದೇ ಸರಿಗೆ 1000 ಮೆಸೇಜ್ ಮೇಲೆ ಬಂದಿದೆ ವಾಟ್ಸಪ್ಪಲ್ಲಿ. ಹಾಗಾಗಿ ಎಷ್ಟು ಕೊಟ್ಟಿದ್ದೀನಿ ಅಲ್ಲಿಗೂ ರಿಪ್ಲೈ ಮಾಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೀರೆಗಳು ಕೆಲವರು, ಭಾಳ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ನೋಡಿ ಇದರಲ್ಲಿ ಎಷ್ಟು ಕಲರ್ಸ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಸುಮ್ಮನೆ. ನೋಡಿ ಇದು ಬೇರೆ ಚೆಕ್ಸ್. ಇದು ಅಂದರೆ ಬಂದು ಸೇರಿಕೊಳ್ಳುತ್ತೆ ಅಂಗಡಿಗೆ, 1-2 ಸೀರೆ ಬಂದು ಸೇರಿಕೊಳ್ಳುತ್ತೆ. ನೋಡಿ ಇದರಲ್ಲಿ ಕಲರ್ಸ್ ನೋಡಿ, ಈ ಕೆಳಗಡೆ ಹಾಕಿರೋದ್ರಲ್ಲಿ ನಿನ್ನೆ ಬಂದಿತ್ತು, ಹಂಗೆ ಸೇಲ್ ಆಗಿಬಿಡ್ತು ನಿನ್ನೆ. ಮತ್ತು ಇವತ್ತು ಬಂದಿದೆ ಇದು. ನಿನ್ನೆ ತೋರಿಸಿರೋ ವಿಡಿಯೋದಲ್ಲಿ ಇವಾಗ ತೋರಿಸಿರೋದ್ರಲ್ಲಿ ಕಲರ್ಸ್ ನೋಡ್ಕೊಳ್ಳಿ ಬೇಕಾದ್ರೆ. 2 ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ, ಕಲರ್ ಚೇಂಜಸ್ ಇರುತ್ತೆ. ನಿನ್ನೆ ಹೋಗ್ಬಿಟ್ಟಿತ್ತು, ಹಾಗಾಗಿ ಮತ್ತೆ ಇವತ್ತು ಬಂದಿದೆ ಅಂಗಡಿಯಲ್ಲಿ ಬಂದು ಸೇರಿಕೊಂಡಿದೆ ಕಲರ್ಸು. ತುಂಬ ಕಲರ್ಸ್ ಬಂದಿದೆ ಇದರಲ್ಲಿ ನೋಡಿ. ಡಬಲ್ ಬಂದಿದೆ ಕೆಲವು ಕಲರ್ಸ್ಗಳು ಇದರಲ್ಲಿ. ಇದು ಕೂಡ ಅಷ್ಟೇ ಭಾಳ ಕಲರ್ಸ್ ಬಂದಿದೆ ಇದರಲ್ಲಿ. ನೋಡಿ ಇನ್ನೂ ಬಾರ್ಡ್ರಲ್ ಚೆಕ್ಸ್ ಕೂಡ ಬಂದಿದೆ ನಮ್ಮ ಹತ್ರ. ಇದು ಕೂಡ ಅಷ್ಟೇ ನೋಡಿ, ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಎಷ್ಟೊಂದು ಸೀರೆ ಬಂದಿದೆ ಅಂತಂದರೆ ಇದರಲ್ಲಿ ನೋಡಿ. ನಿನ್ನೆ ನಾನು ಕಲರ್ಸ್ ತೋರಿಸಿದ್ದೆ ನಿನ್ನೆ. ಇದರಲ್ಲಿ ಒಬ್ಬರೇ 8 ಸೀರೆ ತೊಗೊಂಡಿರೋ ಅಂದ್ಕೊಳ್ತೀನಿ ನಾನು. ಈ ಬಟ್ಟೆ ನೀವು ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ. ಭಾಳನೇ ಚೆನ್ನಾಗಿದೆ ಕಲರ್ಸ್ ಇದರಲ್ಲಿ.
ನೋಡಿ ಇದು ಕೂಡ ಅಷ್ಟೇ ಒಂದು ಸರಿ ಈ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ. ಓಪನ್ ಮಾಡಿ ತೋರಿಸ್ತೀನಿ. ಇದೊಂದು ಓಪನ್ ಮಾಡ್ತೀನಿ ನೋಡಿರಿ, ಅದು ಓಪನ್ ಮಾಡ್ತೀನಿ ಹೆಂಗಿದೆ ಅಂಥೇಳಿ. ಇದು ನೋಡ್ಬೋದು ನೀವು, ಬರ್ತದೆ ಪ್ರತಿ ದಿನವೂ ಹೊಸದು ಬರ್ತಾ ಇರುತ್ತೆ ನಿಮ್ಗೆ. ನೋಡಿ ಈ ಕಲರ್ನ ನೀವು ಇನ್ನೇ ಯಾರಾದರೂ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ. ಈ ಕಲರ್ ನೋಡಿರಲ್ಲ ನೀವು, ಭಾಳನೇ ಸೂಪರ್ ಇದೆ. ಈಗ ಇನ್ನೂ ಸ್ವಲ್ಪ ಕೆಲವು ಕಮ್ಮಿ ರೇಟಿಂದ ಕೂಡ ಸಾಫ್ಟ್ ಸಿಲ್ಕ್ ತೋರಿಸ್ತೀನಿ. ಕಡಿಮೆ ಅಂದರೂ ಕೂಡ ಅದು ಕೂಡ 5500 ಇದೆ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದೆಲ್ಲ ಭಾಳ ಜನ ನಮ್ಮ ಹತ್ರ ತೊಗೊಂಡಿದ್ದಾರೆ, ತುಂಬ ಜನ ಖುಷಿಪಟ್ಟಿದ್ದಾರೆ. ಒಂದು ಇಬ್ಬರು ಮೂವರಿಗೆ ಇಷ್ಟ ಆಗಲಿಲ್ಲ ಬಿಟ್ಟರೆ ಎಲ್ಲರಿಗೂ ಇಷ್ಟಪಟ್ಟಿದ್ದಾರೆ ಈ ಸೀರೆಗಳನ್ನ. ಓಪನ್ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಅಷ್ಟೇ. ಇದನ್ನೇ ಯಾರಾದರೂ ಬೇಕು ಅಂತಂದರೆ ನೋಡಿ 5500 ರೂಪಾಯಿ ಇರುತ್ತೆ ಪ್ರೈಸ್ ಇದ್ರದ್ದು. ಆನ್ಲೈನಲ್ಲಿ ತೊಗೊಳೋದ್ರಿಂದ ನಿಮಗೆ ಇನ್ಕ್ಲೂಡಿಂಗ್ GST ಅಲ್ಲೇ ಅದು ಬಂದುಬಿಡುತ್ತೆ ನಿಮಗೆ. ಬುಕ್ ಮಾಡಿ ತೊಗೋಬೋದು. ಇದು ಕೈಮಗ್ಗದ್ದು, ಈಗ ನೀವು ನೋಡ್ತಿರೋ ಸೀರೆ ಇದೆ ಅಲ್ವಾ, ಇದು ಕೈಮಗ್ಗದ್ದು. ಆದರೆ ಇದರಲ್ಲಿ 80-20% ರೇಷ್ಮೆ ಇರುತ್ತೆ, ಪೂರ್ತಿ ರೇಷ್ಮೆ ಅನ್ಕೋಬೇಡಿ. ಸೀರೆ ಕೈಮಗ್ಗದ್ದು ಭಾಳ ಜನಕ್ಕೆ ಕೊಟ್ಟಿರೋದ್ರಿಂದ, ಭಾಳ ಜನಕ್ಕೆ ಇಷ್ಟ ಆಗಿರೋದ್ರಿಂದ ನಾನು ಇವತ್ತು ಬಂದಿರೋ ಕಲರ್ಸ್ನ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಸ್ಕ್ರೀನ್ಶಾಟ್ ಮಾಡಿ ಈ ಸೀರೆಗಳ್ನ ಪರ್ಚೇಸ್ ಮಾಡ್ಕೋಬೋದು. ಯಾರಿಗೋ ಒಬ್ರಿಗೋ ಇಬ್ರಿಗೋ ಮತ್ತೆ ಕೂಡ ಪಾರ್ಸಲ್ಲು ಸಿಕ್ಕಿಲ್ಲ ಅಂತ ಇದ್ದರು, ಸಿಗುತ್ತಮ್ಮ, ಎಲ್ಲರದು ಮಾಡಿದ್ವಿ. ಸ್ವಲ್ಪ ತಡ ಆಗಿದೆ ನೋಡಿ. ನಿನ್ನೆ ಬುಕ್ ಮಾಡ್ಕೊಂಡವ್ರಿಗೆ ಮಾಡೋದಕ್ಕೆ ನಾವು ಬ್ಯುಸಿ ಇದ್ವಿ. ನಿನ್ನೆ ಯಾರಿಗೂ ಕೊರಿಯರ್ ಮಾಡೋಕ್ಕಾಗಲಿಲ್ಲ, ನಾವು ನಿನ್ನೆ ಕಳ್ಸೋಕ್ಕಾಗಿಲ್ಲ. ಹೀಗಾಗಿ ಇವತ್ತು ಭಾನುವಾರ ಸಂಡೇ ರಜಾ ಇದೆ, ಇವತ್ತು ಆಗಲ್ಲ. ನಾಳೆ ಕೊರಿಯರ್ ಮಾಡ್ತೀವಿ. ನಿನ್ನೆ ಬುಕ್ ಮಾಡಿದವ್ರಿಗೆ ನಾಳೆ ಕೊರಿಯರ್ ಮಾಡಿದ್ರೆ ನಿಮಗೆ ಮೋಸ್ಟ್ಲಿ ಮಂಗಳವಾರ ಇಲ್ಲ ಬುಧವಾರ ಕೈಗೆ ಸಿಗುತ್ತೆ. ಒಂದು ಸ್ವಲ್ಪ ಬುಕ್ ಮಾಡಿದವರು ಸ್ವಲ್ಪ ಸಮಾಧಾನ ಟೈಮ್ ಕೊಡಿ, ನಮಗೆ ಬರುತ್ತೆ. ತುಂಬ ಲೇಟ್ ಆಗಿದೆ, ಬಂದೇ ಇಲ್ಲ, ನಿಮಗೆ ಒಂದು ವಾರ ಆದರೂ ಬಂದಿಲ್ಲ ಅಂದರೆ ಅಂಥವ್ರು ನಿಮ್ಮದು ಮೊಬೈಲ್ ನಂಬರ್ ಕಳಿಸಿ, ಅದನ್ನು ನಿಮ್ಮ ಅಡ್ರೆಸ್ ಕಳಿಸಿ, ಚೆಕ್ ಮಾಡಿಬಿಟ್ಟು ನಿಮ್ಮ ಅಮೌಂಟ್ನ ರಿಟರ್ನ್ ಮಾಡ್ತೀವಿ. ಮೋಸ್ಟ್ಲಿ ಹುಡುಗರು ಅದನ್ನು ಮಿಸ್ ಮಾಡಿರ್ತಾರೆ ಅಂದ್ಕೊಳ್ತೀನಿ. ಎಷ್ಟು ಕಲರ್ಸ್ ಬಂದಿದೆ ಅಂದರೆ ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ತುಂಬ ಇದನ್ನೆಲ್ಲ ಓಪನ್ ಮಾಡಿದ್ರೆ ಭಾಳ ಲೇಟ್ ಆಗುತ್ತೆ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ. ಬ್ಯುಸಿ ಇರುತ್ತೆ ಶಾಪು ಇವತ್ತು ಭಾನುವಾರ. ನಾವು ರಿಪ್ಲೈ ಮಾಡಿಲ್ಲ ಅಂತ ದಯವಿಟ್ಟು ಬೇಜಾರಾಗಬೇಡಿ. ಸಾಧ್ಯವಾದರೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿನ್ನೆ 1000 ಮೆಸೇಜ್ ಮೇಲೆ ಬಂದಿರೋದ್ರಿಂದ ಭಾಳ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ನಾನು ರಿಪ್ಲೈ ಮಾಡಿ ಸೀರೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಗೊತ್ತಿರುತ್ತೆ ನಾನು ರಿಪ್ಲೈ ಮಾಡಿದ್ದೀನಿ ಅಂತ. ಯಾರಿಗೆ ರಿಪ್ಲೈ ಮಾಡಿಲ್ಲ ಅವ್ರು ಅಂದ್ಕೊಂಡಿರ್ತಾರೆ ಇವರು ರಿಪ್ಲೈ ಮಾಡೋದೇ ಇಲ್ಲ ಅಂಥೇಳಿ. ಮೆಸೇಜ್ ಕೂಡ ನಿನ್ನೆ ಯೂಟ್ಯೂಬಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಹೇಳಿದರು ನಮ್ಮ ಮೆಸೇಜ್ಗೆ ರಿಪ್ಲೈ ಮಾಡಿಲ್ಲ ಅಂತ. ಯಾರಾದರೂ ನಾನು ರಿಪ್ಲೈ ಮಾಡಿದವರು ಒಂದು ಕಾಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವರು ಮಾಡೋದಿಲ್ಲ. ಅವ್ರು ಮಾಡಿ ಹೇಳ್ಬೇಕಿತ್ತು, ನಮ್ಗೆ ಹಿಂದೆ ರಿಪ್ಲೈ ಮಾಡಿದ್ರು, ನಾವು ಸೀರೆ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಯಾರಾದರೂ ಒಬ್ರು ಹೇಳ್ಬೇಕು. ಅದನ್ನು ಹೇಳಿದರೆ ಅವ್ರಿಗೆ ಗೊತ್ತಾಗುತ್ತೆ, ನೋಡೋರಿಗೆ. ಹೌದು, 1000 ಮೆಸೇಜ್ನ ರಿಪ್ಲೈ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ನೋಡ್ತಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲ ಕಲರ್ಸು ಜಲ್ದಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಟೈಮು ದೊಡ್ಡದಾಗ್ಬಿಡುತ್ತೆ, ವಿಡಿಯೋ ದೊಡ್ಡದಾಗ್ಬಿಡುತ್ತೆ. ಈ ಸೀರೆಗಳು ಅಗಲೆಲ್ಲ ತುಂಬ ಜನ ಕೇಳೋದ್ರಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಈ ಥರ ಚೆಕ್ಸ್ ಬರುತ್ತೆ ಬಾರ್ಡ್ರಲ್ಲಿದು. ನೋಡಿ ಎಷ್ಟು ಕಲರ್ಸ್ ಇದೆ. ಯಾರಿಗಾದರೂ ಬೇಕು ಅಂದರೆ ವಿಡಿಯೋ ನೋಡಿದಾಗ ಹಿಂದೆ ಸ್ಕ್ರೀನ್ಶಾಟ್ ಹಾಕಿ. ಇವತ್ತು ಮಾತ್ರ ಹಿಂದಿಂದೇ ರಿಪ್ಲೈ ಕೊಡ್ತೀನಿ, ಲೇಟ್ ಮಾಡೋದಿಲ್ಲ. ಸುಮ್ಮನೆ ರೇಟು ಅಂತ ಕೇಳ್ತಾರೆ, ಆಮೇಲೆ ಏನು ಮಾಡ್ತಾರೆ, ರಿಪ್ಲೈ ಯಾವಾಗಲೂ ಮಾಡ್ತಾರೆ. ಅಷ್ಟೊತ್ತಿಗೆ 100 ಮೆಸೇಜ್ ಬೇಕಾಗಿರುತ್ತೆ. ನಿಮಗೆ ಬೇಕು ಅಂತಂದರೆ ಹೇಳ್ಬಿಡಿ, ಅಲ್ಲಿ ನನಗಿದು ಬೇಕು ಸೀರೆ ಅಂತ ಹೇಳಿ ಹಿಂದೆ ಬುಕ್ ಮಾಡ್ಕೊಂಡ್ಬಿಟ್ಟು ನೀವು ಅಮೌಂಟ್ ಹಾಕಿ ಬುಕ್ ಮಾಡ್ಕೋಬೋದು. ಈಗ ಬುಕ್ ಮಾಡ್ತೀರಿ, ಆಮೇಲೆ 1 ಗಂಟೆ 2 ಗಂಟೆ ಬಿಟ್ಟು ದುಡ್ಡು ಹಾಕಿರ್ತೀರಿ, ಅಷ್ಟೊತ್ತಿಗೆ ಆ ಸೀರೆ ಸೋಲ್ಡ್ ಔಟ್ ಆಗಿರುತ್ತೆ. ಅವಾಗ ಏನಾಗಿರುತ್ತೆ ನಿಮಗೆ, ನಾನು ಹೇಳಿದ್ರೆ ನಿಮಗೆ ಸರ್ ನಾನು ಆವಾಗಲೇ ಹೇಳಿದ್ದೆ ಸರ್ ಅಂತೀರಿ. ಅಷ್ಟೊತ್ತು ಭಾಳ ಜನ ಮೆಸೇಜ್ ಮಾಡೋದ್ರಿಂದ ಅಷ್ಟೊತ್ತು ನಮ್ಗೆ ಆಗದೇ ಇರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರಿಗಾದರೂ ಈ ಥರ ಸೀರೆಗಳು ಬೇಕು ಅಂತಂದರೆ ನೀವು ಬುಕ್ ಮಾಡ್ಕೊಳ್ಳಿ. 100% ಕಳಿಸ್ಕೊಡ್ತೀವಿ ನಾವು ನಿಮಗೆ ಸೀರೆಗಳ್ನ. ನೋಡ್ಬೋದು ಈ ಸೀರೆಗಳೆಲ್ಲ ಎಷ್ಟು ಕಲರ್ಸ್ ಇದೆ ಇದರಲ್ಲಿ ಅಂತ. ನೀವು ಅಂಗಡಿಗೆ ಬಂದಾಗ ಇಷ್ಟೊಂದು ನೋಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ತೋರಿಸ್ತಾ ಇರೋದು. ಇವತ್ತು ಬೆಳಗ್ಗೆ ಒಂದು 50 ಸೀರೆ ಬಂತು ಬೆಂಗಳೂರು ಅಂಗಡಿಗೆ. ಭಾಳ ಚೆನ್ನಾಗಿದೆ. ಕೆಲವೊಬ್ಬರಿಗೆ ಮಾತ್ರನೇ ಈ ಸೀರೆ ಇಷ್ಟ ಆಗಲ್ಲ, ಬಿಟ್ಟರೆ ಭಾಳ ಜನ ಇಷ್ಟಪಟ್ಟಿದ್ದಾರೆ ಈ ಸೀರೆಗಳ್ನ. ಸ್ಕ್ರೀನ್ಶಾಟ್ ಮಾಡಿ ಕಳಿಸಿ. ಆನ್ಲೈನ್ ಪರ್ಚೇಸ್ ಮಾಡೋರಿಗೆ ನಿಮಗೆ ಮತ್ತೊಂದು ಸರಿ ಹೇಳ್ತೀನಿ, ತುಂಬ ಈಸಿ ರಿಟರ್ನ್ ಆಪ್ಷನ್ ಇರೋದ್ರಿಂದ ನಮ್ಮ ಹತ್ರ ನೀವು ಆರಾಮ್ಸೆ ಫರ್ಮ್ ಅಡ್ರೆಸ್ ಕೆಳಗಡೆ ಇರುತ್ತೆ, ಅದನ್ನು ಕಳಿಸು. ಆ ಸ್ಲಿಪ್ ನಮ್ಗೆ ಕಳಿಸ್ಕೊಟ್ರೆ ನಿಮ್ಮ ಅಮೌಂಟ್ ಕೂಡ ರಿಟರ್ನ್ ಮಾಡ್ತೀವಿ. ಇಲ್ಲ ನೀವು ಬೇರೆ ಆಪ್ಷನ್ ಕೂಡ ಹುಡ್ಕೋಬೋದು. ಬಟ್ ಆದರೆ ನೋಡಿ, ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮ್ಮ ಕೊರಿಯರ್ ಮುಟ್ಟಿದ ತಕ್ಷಣ ನೀವು ಹೇಳಬೇಕು. ಈ ಕೊರಿಯರ್ ಬಂದು 1 ವಾರ ಆದಮೇಲೆ ಈ ಬೇರೆ ವಿಡಿಯೋ ನೋಡಿ ಸರ್ ನಾನು ಅದನ್ನು ರಿಟರ್ನ್ ಮಾಡಿ ಇದನ್ನು ತೊಗೊಳ್ತೀನಿ ಅಂತ ಮತ್ತು ಅದನ್ನು ಕೂಡ ಹೇಳೋಕ್ಕೆ ಹೋಗಬೇಡಿ ಪ್ಲೀಸ್. ಯಾಕೆಂದರೆ ಏನಾಗುತ್ತೆ ಅಂದರೆ ನಾವು ವಿಡಿಯೋ ದಿನ ಹಾಕೋದ್ರಿಂದ ಈ ಕೊರಿಯರ್ ನಿಮಗೆ ಬಂದುಬಿಟ್ಟೆ ನಿಮ್ಗೆ ತಲುಪಿ 4-5 ದಿನ ಆಗಿರುತ್ತೆ. ಈಗ ಯಾವುದೋ ಒಂದು ವಿಡಿಯೋ ಬಿಟ್ಟಿರ್ತೀವಿ, ಇದ್ರಲ್ಲಿ ಕಲರ್ ಚೆನ್ನಾಗಿರುತ್ತೆ, ಸರ್ ನಾನು ಅದನ್ನು ಕಳಿಸ್ಬಿಡ್ತೀನಿ ಸರ್ ನನಗೆ ಇದನ್ನು ಕಳಿಸ್ಕೊಡಿ ಅಂತ ಯಾರು ಅನ್ಬೇಡಿ. ತೀರಾ ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ವ್ಯಾಪಾರ ಅಂತಂದರೆ ಭಾಳ ಇಷ್ಟದಿಂದ ಮಾಡಿ, ತುಂಬ ಇಷ್ಟದಿಂದ ನಾನು ವ್ಯಾಪಾರ ಮಾಡ್ತೀನಿ. ನಾನು
ನನಗೂ ಸಮಾಧಾನ ಇದೆ, ಇನ್ನೂ ಸಮಾಧಾನ ಇದೆ. ಬಟ್ ಈ ಥರನೇ ನೀವು ಬೇಕು ಅಂತಲೇ ಮಾಡಬೇಡಿ. ಅಂದರೆ ಸರ್ ಆ ಸೀರೆ ಕೊಡ್ತೀನಿ, ಈ ಸೀರೆ ಕೊಡಿ ಅನ್ನೋದು. ಆ ಶನಿವಾರ ಭಾನುವಾರ ಸಾರಿ ಎಕ್ಸ್ಚೇಂಜ್ಗೆ ಇದೆ ಅಂತೇಳಿ ಬರೋದು. ದಯವಿಟ್ಟು ಹೇಳ್ತೀನಿ, ಅಂಗಡಿಗೆ ಬರೋರಿಗೆ 100ಕ್ಕೆ 100 ನಾವು ಎಕ್ಸ್ಚೇಂಜ್ ಮಾಡಿಕೊಡೋದೇ ಇಲ್ಲ ನಿಮಗೆ. ನೀವು ಬಂದು ಮತ್ತೆ ಮತ್ತೆ ಕೇಳಬೇಡಿ. ಈ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನಿನ್ನೆ ಕೂಡ ಅಷ್ಟೇ, ಅಷ್ಟೊಂದು ಜನ ಇದ್ದಾರೆ. ಅಷ್ಟು ಜನ ಇದ್ದರೂ ಕೂಡ ಬಂದು ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತೀರಿ. ನೀವು ನಮ್ಮನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ನಮಗೆ ಪೇಷನ್ಸ್ ಇದೆ, ಆದರೆ ಬಂದಿರೋ ಕಸ್ಟಮರ್ಗೆ, ಹೊಸ್ದಾಗಿ ಬಂದಿರೋ ಕಸ್ಟಮರ್ಗೆ ನಾವು ಅಟೆಂಡ್ ಮಾಡಬೇಕಾಗುತ್ತೆ, ಅವ್ರಿಗೂ ನಾವು ರಿಪ್ಲೈ ಮಾಡಬೇಕಾಗುತ್ತೆ. ಅಷ್ಟು ಇರೋದ್ರಿಂದ ನೀವು ಸ್ವಲ್ಪ ನಮಗೆ ಆ ಥರ ಎಕ್ಸ್ಚೇಂಜ್ ಇರೋರು ಯಾರಾದರೂ ಇದ್ರೇಗೆ ನಾವು ಒಂದು ವೇಳೆ ಅಪ್ಪಿ ನಾವು ಹೇಳಿದ್ರು ಕೂಡ ನಿಮಗೆ ನಮ್ಮ ಹತ್ರ ಎಕ್ಸ್ಚೇಂಜ್ ಸರ್ ನೀವೇ ಹೇಳಿದ್ರಿ ನನಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನೀವೆಲ್ಲ ರಾತ್ರಿ 8 ಗಂಟೆ ಮೇಲೆ ಬನ್ನಿ. ಸಂಜೆ 8 ಗಂಟೆಗೆ ಅಂಗಡಿ ಕ್ಲೋಸಿಂಗ್ ಟೈಮ್ ಅದು. ಆ ಟೈಮಲ್ಲಿ ಬನ್ನಿ, ನೀವು ಮಾಡ್ಕೊಂಡೋಗಿ. ದಯವಿಟ್ಟು ಯಾರು ಬೆಳಿಗ್ಗೆ ಟೈಮಲ್ಲಿ ಬಂದುಬಿಟ್ಟು ನಂದು ಒಂದು ಎಕ್ಸ್ಚೇಂಜ್ ಇದೆ ಸರ್ ನನಗೆ ಮಾಡಿಕೊಡಿ ಅಂತ ಯಾರೂ ಹೇಳ್ಬೇಡಿ. ಆಗೋಲ್ಲ, ನಾವು ಮಾಡೋಕ್ಕಾಗಲ್ಲ. ಈ ಜನರ ಮಧ್ಯದಲ್ಲಿ ನೀವು ಬಂದು ಬ್ಯಾಗ್ ಇಟ್ಕೊಂಡು ನಿಂತ್ಕೊಂಡಿರ್ತೀರಿ. ಇಲ್ಲಿ ನಿನ್ನೆ ಒಂದು ಸೀರೆ ಕೂಡ ನಮ್ಮಲ್ಲಿ ಒಬ್ಬರು ಬಿಲ್ ಮಾಡಿಸದೆ ತೊಗೊಂಡೋಗಿದ್ದಾರೆ. ಇಲ್ಲಿ ಅಷ್ಟೊಂದು ಜನ ಇದ್ದಾಗ ನೀವೆಲ್ಲ ನಮ್ಮದು ಬ್ಯಾಗ್ ಇಟ್ಕೊಂಡ್ಬಂದು ಎಕ್ಸ್ಚೇಂಜ್ ಮಾಡಬೇಕಂತೀರಿ. ಯಾರ್ದು ಅಂತ ನಾವು ನೋಡಬೇಕಂತಲೇ ಗೊತ್ತಾಗಲ್ಲ. ಪ್ಲೀಸ್ ದಯವಿಟ್ಟು ನನ್ನ ರಿಕ್ವೆಸ್ಟು, ಯಾರು ಎಕ್ಸ್ಚೇಂಜ್ ಅಂತ ಅಂಗಡಿಗೆ ಬರೋಕ್ಕೆ ಹೋಗ್ಬೇಡಿ. ನಮ್ಮ ಅಂಗಡಿಗೆ ಬಂದು ತೊಗೊಂಡವರು, ಆನ್ಲೈನಲ್ಲಿ ತೊಗೊಂಡವ್ರಿಗೆ ನೀವು ಆರಾಮ್ಸೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ನಿಮಗೆ ನಾನು ಮಾಡ್ಕೊಡ್ತೀನಿ. ಬಟ್ ಅಂಗಡಿಗೆ ಬಂದು ತೊಗೊಂಡವ್ರು ಯಾರು ಎಕ್ಸ್ಚೇಂಜ್ ಅಂತ ಇಲ್ಲಿಗೆ ಬರಬೇಡಿ. ರಿಕ್ವೆಸ್ಟ್ ನಾನು ನಿಮಗೆ ತುಂಬ ನೀಟಾಗಿ ಕೇಳ್ಕೊಳ್ತಾ ಇದ್ದೀನಿ, ನನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಫೋನ್ ಮಾಡಬೇಡಿ, ಆ ಬ್ಯಾಗ್ ಇಟ್ಕೊಂಡು ನಾನು ಎಕ್ಸ್ಚೇಂಜ್ ಮಾಡಬೇಕು ಅಂತ ನೀವು ಈ ಜನ ಇದ್ದಾಗ ಬಂದು ಯಾವುದೇ ಕಾರಣಕ್ಕೂ ಕೇಳಬೇಡಿ. ಸಾಯಂಕಾಲ 7 ಗಂಟೆ ಮೇಲೆ ಬಂದು ನೀವು ನಿಮ್ಮ ಸೀರೆನ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಅಂಗಡಿಗೆ ಬಂದವ್ರಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶನೇ ಇಲ್ಲ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದವ್ರಿಗೆ ನಾನು ಹೇಳ್ತಾ ಇದ್ದು, ಬೆಂಗಳೂರಲ್ಲೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರ್ತೀರಿ ನೀವು. ಆ ಟೈಮಲ್ಲಿ ಕೂಡ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀವಿ ಸರ್, ಎಕ್ಸ್ಚೇಂಜ್ ಅಂಗಡಿಗೆ ಬರ್ತೀವಿ ಅಂತೀರಿ. ಅಂಥವ್ರಿಗೆ ತಿಳಿಸ್ತಾ ಇದ್ದೀನಿ, ಅಂಗಡಿಗೆ ಬಂದು ತೊಗೊಂಡವ್ರಿಗೆ ಯಾರಿಗೂ ಎಕ್ಸ್ಚೇಂಜ್ ಮಾಡೋದೇ ಇಲ್ಲ. ನೀವು ಫೋನು ಮಾಡಬೇಡಿ, ರಿಕ್ವೆಸ್ಟು ಮಾಡಬೇಡಿ. ನಿಮ್ಗೆ ಆ ಥರ ಎಕ್ಸ್ಚೇಂಜ್ ಅವಕಾಶ ಬೇಕು ಅಂತಂದರೆ ಆನ್ಲೈನಲ್ಲೇ ಸೀರೆಗಳ್ನ ಖರೀದಿ ಮಾಡಿ. ನೋಡಿ ಎಷ್ಟು ಸೀರೆ ಬಂದಿದೆ ಅಂತಂದರೆ, ನಾನು ಇವಾಗ ತೋರಿಸ್ತಿರೋದು ಹೆಚ್ಚು ಕಡಿಮೆ ಒಂದು 100 ಸೀರೆ ಮೇಲೆ ಬಂದಿದೆ ಅಂದ್ಕೊಳ್ತೀನಿ. ಈ 5500 ನಿಮಗೆ ಭಾಳ ಜನ ಕೇಳ್ತಾ ಇರ್ತೀರಿ ನೀವು ಸೀರೆಗಳ್ನ, ಈ ಸೀರೆಗಳ್ನ ಫೋಟೋ ಹಾಕಿ ಸರ್, ನಮ್ಗೆ ಆ ಸೀರೆ ಹಾಕಿ ಸರ್, ಈ ಸೀರೆ ಇದೆಯಾ ಅಂತ. ಬಟ್ ಇವತ್ತು ಒಬ್ಬ ಹುಡುಗನಿಗೆ ಇದೇ ಕೆಲಸ ಹೇಳಿದ್ದೀನಿ. ಯಾರು ಸೀರೆ ಬುಕ್ ಮಾಡಿದ ತಕ್ಷಣ ಆ ಸೀರೆ ಇದೆಯೋ ಇಲ್ಲೋ ಚೆಕ್ ಮಾಡೋದು, ಆ ಸೀರೆನ ಎತ್ತಿಡೋ ಕೆಲಸನೇ ಮಾಡೋಕ್ಕೆ ಹೇಳಿದ್ದೀನಿ. ನೋಡ್ಬೋದು ನೀವು, ಬ್ಲ್ಯಾಕ್ಗೆ ಮಸ್ಟರ್ಡ್ ಕಾಂಬಿನೇಷನು ಎಷ್ಟು ಚೆನ್ನಾಗಿದೆ ಅಂತ. ಸೀರೆಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಈ ಕ್ವಾಲಿಟಿ ಹ್ಯಾಂಡ್ಲೂಮಲ್ಲಿ ಭಾಳ ಚೆನ್ನಾಗಿದೆ. ಆಲ್ಮೋಸ್ಟ್ ತುಂಬ ಸೀರೆ ತೋರಿಸಿದ್ದೀನಿ ಇವತ್ತು, ಭಾಳ ಸೀರೆ ತೋರಿಸಿದ್ದೀನಿ. ನಾನು ತೋರಿಸಿರೋ ಸೀರೆಗಳೆಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಒಂದು 2-3 ಬೇಕಂತಲೇ ಕಾಮೆಂಟ್ ಮಾಡ್ತಾರೆ. ಅವ್ರು ಕಾಮೆಂಟ್ ಮಾಡೋಕ್ಕೆ ಅವ್ರನ್ನ ಬಿಟ್ಬಿಟ್ಟು ನಾನು ಮುಂದಿನ ಕೆಲಸ ನೋಡ್ಕೊಳ್ತೀನಿ. ಮತ್ತೆ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ.